ಬೆಂಗಳೂರಿನಿಂದ ಹಾಸನಕ್ಕೆ ಚೆನ್ನಮ್ಮನವರ ಅಂತಿಮ ಯಾತ್ರೆ ನಡೆಯಿತು. ಬೆಂಗಳೂರಿನಿಂದ ಹಾಸನಕ್ಕೆ ಹೋಗುವವರೆಗೂ ಊರೂರಲ್ಲೂ ಸಾವಿರಾರು ಜನ ವಾಹನವನ್ನ ಅಡ್ಡಗಟ್ಟಿ ನಿಲ್ಲಿಸಿ ಚೆನ್ನಮ್ಮನವರ ಅಂತಿಮ ದರ್ಶನ ಪಡಿತಾ ಇದ್ರು. ಪದ್ಮನಾಭನಗರದಿಂದ ನಾಯಂಡಹಳ್ಳಿ ರೂಟ್ನಲ್ಲಿ ಅಂತಿಮ ಯಾತ್ರೆ ಬರ್ತಿದ್ದಂತೆ ನೂರಾರು ಜನ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಮುಗಿಬಿದ್ರು. ನಾಯಂಡಹಳ್ಳಿಯಲ್ಲಿ 5 ನಿಮಿಷ ಸಾರ್ವಜನಿಕರ ವ್ಯವಸ್ಥೆಗೆ ಅವಕಾಶವನ್ನ ಮಾಡಿಕೊಟ್ರು. ನಾಯಂಡಹಳ್ಳಿಯಿಂದ ಹೊರಡ್ತಾ ಇದ್ದಂತೆ ಪೊಲೀಸರು ಎಲ್ಲೂ ವಾಹನ ನಿಲ್ಲಿಸೋಕೆ ಅವಕಾಶ ಕೊಡಲಿಲ್ಲ. ಸೀದಾ ಗೊರಗುಂಟೆಪಾಳ್ಯದಿಂದ ನೆಲಮಂಗಲದ ಕಡೆ ಬಂದರು. ಆದರೆ ಪೀಣ್ಯ ಫ್ಲೈಓವರ್ ಟೋಲ್ ಹತ್ತಿರಾನೂ ಸಾವಿರಾರು ಜನ ಅಡ್ಡಗಟ್ಟಿ ವಾಹನ ನಿಲ್ಲಿಸಿ ಚೆನ್ನಮ್ಮನವರ ಅಂತಿಮ ದರ್ಶನವನ್ನ ಪಡೆದರು. ನೆಲಮಂಗಲ ಬೈಪಾಸ್ನಿಂದ ಕುಣಿಗಲ್ ರಸ್ತೆಗೆ ಟರ್ನ್ ಆಗೋವರೆಗೂ ಜನ ಸಾಲುಗಟ್ಟಿ ನಿಂತಿದ್ರು. ಸಾವಿರಾರು ಜನ ವಾಹನ ಬರ್ತಿದ್ದಂತೆ ಓಡೋಡಿ ಬಂದು ಚೆನ್ನಮ್ಮನವರ ಅಂತಿಮ ದರ್ಶನ ಪಡೆದರು. ನೆಲಮಂಗಲದ ಜನಸಾಗರವನ್ನ ದಾಟೋದಿಕ್ಕೆ 20 ನಿಮಿಷ ಬೇಕಾಯಿತು. ಅಲ್ಲಿಂದ ಕುಣಿಗಲ್ ಹಾಸನ ಮಾರ್ಗದಲ್ಲಿ ಬರ್ತಿದ್ದಂತೆ ಸೋಲೂರು ಬಳಿಯಲ್ಲಿ ಸಾವಿರಾರು ಜನ ಚೆನ್ನಮ್ಮನವರ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ಸೋಲೂರಿನಿಂದ ಕುಣಿಗಲಿಗೆ ಬರ್ತಿದ್ದಂತೆ ಅಲ್ಲೂ ಸಾವಿರಾರು ಜನ ನಿಂತಿದ್ರು. ಮಾಜಿ ಪ್ರಧಾನಮಂತ್ರಿಯವರ ಪತ್ನಿಯ ಅಂತಿಮ ದರ್ಶನ ಪಡಿಬೇಕು ಅಂತ ರಸ್ತೆಯಲ್ಲೇ ಕಾಯ್ತಿದ್ರು. ಪೊಲೀಸರು ಅವಕಾಶ ಮಾಡಿಕೊಟ್ರು. ಇನ್ನು ಯಡಿಯೂರಿನ ಹತ್ರ ಬರ್ತಿದ್ದಂತೆ ಅಲ್ಲೂ ಕೂಡ ನೂರಾರು ಜನ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಕಾಯ್ತಿದ್ರು. ವಾಹನ ನಿಲ್ಲಿಸಬೇಕು ಅಂತ ರಸ್ತೆಯನ್ನೇ ತಡೆದು ಕಾಯ್ತಾ ಇದ್ರು. ಅಲ್ಲೂ ಚೆನ್ನಮ್ಮನವರ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ಇನ್ನು ಬೆಳ್ಳೂರು ಕ್ರಾಸ್ನಲ್ಲೂ ಸಾವಿರಾರು ಜನ ಕಾಯ್ತಾ ನಿಂತಿದ್ರು. ಟೋಲ್ ರಸ್ತೆಯ ಎರಡೂ ಕಡೆ ನಿಂತಿದ್ದ ಜನರನ್ನ ನೋಡಿ 10 ನಿಮಿಷ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕಾಯ್ತು. ಹಿರಿಸಾವೆ, ಕದಮನಹಳ್ಳಿ ಮಾರ್ಗದುದ್ದಕ್ಕೂ ನೂರಾರು ಜನ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಮುಗಿಬಿದ್ರು. ಯಾರೊಬ್ಬರಿಗೂ ಪೊಲೀಸರಾಗ್ಲಿ ದೇವೇಗೌಡರ ಕುಟುಂಬ ಆಗಲಿ ಅಡ್ಡಿಪಡಿಸಲಿಲ್ಲ. ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ಬೆಂಗಳೂರಿನಿಂದ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಗೆ ಚೆನ್ನಮ್ಮನವರ ಅಂತಿಮ ಯಾತ್ರೆ ಬಂದಿದೆ. ಮಾವಿನಕೆರೆಯಲ್ಲಿ ನಾಳೆ ಬೆಳಗ್ಗೆವರೆಗೂ ಅಂತಿಮ ದರ್ಶನ ನಡೆಯುತ್ತೆ. ನಾಳೆ ಮಧ್ಯಾಹ್ನ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರುವ ಭೂಮಿಯಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ಮಧ್ಯಾಹ್ನ 2ರಿಂದ ಸಂಜೆ 4:15 ಒಳಗೆ ನಡೆಸಲು ತೀರ್ಮಾನಿಸಲಾಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ವಾಸ್ತು ಪ್ರಕಾರವೇ ಅಂತ್ಯಕ್ರಿಯೆ ನಡೆಯಲಿದೆ. ಮೇಲುಕೋಟೆಯ ಪುರೋಹಿತರಾದ ಕರ್ಣನ್ ಶರ್ಮಾ, ಮಹೇಶ್ ಶರ್ಮಾ, ನರಸಿಂಹಸ್ವಾಮಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ. ಅಂತ್ಯಕ್ರಿಯೆ ನಡೆಯೋ ಜಾಗವನ್ನ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡ್ರೇ ಮುಂದೆ ನಿಂತು ಪರಿಶೀಲಿಸಿದರು. ಎಚ್.ಡಿ. ಕುಮಾರಸ್ವಾಮಿ, ರೇವಣ್ಣ, ಸಂಸದ ಡಾಕ್ಟರ್ ಮಂಜುನಾಥ್ ಕೂಡ ಅಂತ್ಯಕ್ರಿಯೆಯ ಸಿದ್ಧತೆಗಳನ್ನು ಪರಿಶೀಲಿಸಿದರು. ವಾಸ್ತು ಪ್ರಕಾರವೇ ಅಂತ್ಯಕ್ರಿಯೆ ನಡೆಯಲಿದೆ. ಮೇಲುಕೋಟೆಯ ಪುರೋಹಿತರಾದ ಕಣ್ಣನ್ ಶರ್ಮಾ, ಮಹೇಶ್ ಶರ್ಮಾ, ನರಸಿಂಹಸ್ವಾಮಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ. ಬಾಡಿ ಕುದಿರ್ಸವಲ್ಲ, ಅದಕ್ಕೆ ಎ ಸೈಡ್ ಎಷ್ಟು ಪ್ಲೇಸ್ ಬೇಕಿತ್ತು ಅಂತದ್ದು ಹೇಳಬೇಕಿತ್ತು. ಅದು ಪೂರ್ವದಲ್ಲಿ ಜಾಸ್ತಿ ಇರಬೇಕು, ಪಶ್ಚಿಮದಲ್ಲಿ ಜಾಸ್ತಿ ಇರಬೇಕು, ಕಮ್ಮಿ ಇರಬೇಕು, ಉತ್ತರದಲ್ಲಿ ಜಾಸ್ತಿ ಇರಬೇಕು, ದಕ್ಷಿಣದಲ್ಲಿ ಕಮ್ಮಿ ಇರಬೇಕು, ಪೂರ್ವ ದಿಕ್ಕು ಡೌನ್ ಇರಬೇಕಿತ್ತು ಅಷ್ಟೇ. ಈಶಾನ್ಯದಲ್ಲಿ ಏನು ಭಾರ ಇರಬಾರದು, ಅದೇ ವಾಸ್ತು ಅಷ್ಟೇ.